2020ಕ್ಕೆ ಪಟ್ಟಣ ಪಂಚಾಯತ್ ಆಗಿ ಘೋಷಣೆ ಆಯಿತು. ಆದರೆ ವಿನಯ್ ಕುಮಾರ್ ಸೊರಕೆ ಅವರು ನಗರಾಭಿವೃದ್ಧಿ ಸಚಿವರಾಗಿರುವಾಗಲೇ ಪ್ರಪೋಸಲ್ ಬಂದು 20ನೇ ಇಸ್ವಿಗೆ ಘೋಷಣೆ ಆಗಿದೆ. ಇವತ್ತು 2025, ಸುಮಾರು 5 ವರ್ಷಗಳ ಕಾಲ ಚುನಾವಣೆ ನಡೆಯಲಿಲ್ಲ. ಈಗ ನಮ್ಮ ಸರ್ಕಾರ ಚುನಾವಣೆಯನ್ನ ಘೋಷಣೆ ಮಾಡಿ ಚುನಾವಣೆ ಈಗಾಗಲೇ ಆಗಿದೆ. ಕಡಬ ಪಟ್ಟಣ ಪಂಚಾಯತ್ನಲ್ಲಿ 13 ಸ್ಥಾನಗಳಿತ್ತು. 13 ಸ್ಥಾನಗಳಲ್ಲಿ 8 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಮತ್ತು 5 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗೆದ್ದಿದೆ. ಇವತ್ತು ನಾನು ಪ್ರಥಮವಾಗಿ ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗೌರವಾನ್ವಿತ ಮತದಾರ ಬಾಂಧವರನ್ನ ಹೃತ್ಪೂರ್ವಕವಾಗಿ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಹಿಂದೆ ಕೂಡ ಕಾಂಗ್ರೆಸ್ ಪಂಚಾಯತ್ ಇರುವಾಗ ಕೂಡ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೆದಂಥ 2 ವಿಧಾನಸಭೆ, 1 ಪಾರ್ಲಿಮೆಂಟ್, ಎಲ್ಲ ಚುನಾವಣೆಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಹಿನ್ನಡೆಯಾಗಿತ್ತು. ಪಟ್ಟಣ ಪಂಚಾಯತ್ನ ವ್ಯಾಪ್ತಿಯ 2 ಗ್ರಾಮಗಳಲ್ಲಿ ಇವತ್ತು ಸುಮಾರು 2,000 ಮತಗಳ ಹಿನ್ನಡೆಯನ್ನು ಮೀರಿ ಸುಮಾರು 400 ಮತಗಳಷ್ಟು ಅಧಿಕ ಮತಗಳನ್ನು ನಾವು ಪಡೆದು ಪಟ್ಟಣ ಪಂಚಾಯತ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಂಡಿದ್ದೇವೆ. ಮತ್ತೆ ನಮ್ಮೊಂದಿಗೆ ಸಹಕಾರ ನೀಡಿದಂತಹ ನಮ್ಮ ಪಕ್ಷದ ಕೆಪಿಸಿಸಿಯ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರು, ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ರವರು, ನಮ್ಮ ಕಾರ್ಯಾಧ್ಯಕ್ಷರು, ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದಂತಹ ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ ಅವರು, ಉಪಾಧ್ಯಕ್ಷರಾದ MC ವೇಣುಗೋಪಾಲ್ ಅವರು, ಹಾಗೂ ಇಲ್ಲಿ ನಮ್ಮೊಂದಿಗೆ ಬಂದು ಅಲ್ಲಿ ಸಹಕಾರ ರೇಡಿಯೋವರು, ಐವನ್ ಡಿಸೋಜ್ ಇರ್ಬೋದು, ಕೃಷ್ಣಪ್ಪ ಇರ್ಬೋದು, ಮಿಥುನ್ ರೈ ಇರ್ಬೋದು, ಅಶೋಕ್ ರೈ ಇರ್ಬೋದು, ನಮ್ಮ ಪದ್ಮರಾಜರವರು ಎಲ್ಲರೂ ಸೇರಿಕೊಂಡು ಅಲ್ಲಿಯ ಚುನಾವಣೆಯಲ್ಲಿ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕೆಲಸ ಮಾಡಿ ಗೆಲುವಿಗೆ ಶ್ರಮಿಸಿದ್ದಾರೆ. ಅವರಿಗೂ ಕೂಡ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸ್ಥಳೀಯವಾಗಿ ಅಭಿಲಾಷ್ ಅನ್ನೋರು ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಒಬ್ಬ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು. ಅವರು ಕೂಡ ಒಂದು ಎಲ್ಲ ಯುವಕರ ತಂಡಗಳನ್ನು ಕಟ್ಟಿಕೊಂಡು ಒಂದು ಕೋರ್ ಕಮಿಟಿ ಇದೆ. ಸುಮಾರು 15 ಜನ ಕೋರ್ ಕಮಿಟಿಯಲ್ಲಿದ್ದಾರೆ. ಆ ಎಲ್ಲ ಕೋರ್ ಕಮಿಟಿಯ ಸದಸ್ಯರನ್ನು ಮತ್ತು ಹಿರಿಯರನ್ನು ಎಲ್ಲರನ್ನು ವಿಶ್ವಾಸಕ್ಕೆ ಪಡ್ಕೊಂಡು ಕೋರ್ ಕಮಿಟಿಯ ಸದಸ್ಯರಿಗೆ, ಮುಖಂಡರಿಗೆ, ಬ್ಲಾಕ್ ಕಾಂಗ್ರೆಸ್ನ ವೀಕ್ಷಕರಿಗೆ ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ನಿಂದ ಕೂಡ ನಾವು MS ಮೊಹಮ್ಮದ್ ಮತ್ತು ಸುಭಾಷ್ ಕೊಲ್ಲಾಡ್ರವರನ್ನು ಉಸ್ತುವಾರಿಯನ್ನಾಗಿ ಹಾಕಿದ್ದೆವು. ಅವರು ಕೂಡ ಅಲ್ಲಿ ಸುಮಾರು 15 ದಿವಸಗಳ ಕಾಲ ಅಲ್ಲಿ ಕ್ಯಾಂಪ್ ಮಾಡಿ ಚುನಾವಣೆಯ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದರು. ಜಿಲ್ಲೆಯಿಂದ ಸುಮಾರು 26 ಜನರನ್ನು ನಾವು ವೀಕ್ಷಕರಾಗಿ ಕಳಿಸಿದೆವು. ಅವರು ಕೂಡ ಮತ್ತು ಬ್ಲಾಕಿನಿಂದ ಕೂಡ ಎಲ್ಲರೂ ಒಂದು ಸಂಘಟಿತ ಹೋರಾಟದಿಂದಾಗಿ ಅಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಮತ್ತು ಯುನೈಟೆಡ್ ಆಗಿ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಯಾವುದೇ ಒಂದು ವ್ಯತ್ಯಾಸಗಳಿಲ್ಲದೆ, ಕೆಲವರಿಗೆ ಟಿಕೆಟ್ ಕೊಡುವಾಗ ವ್ಯತ್ಯಾಸ ಆಗಿತ್ತು. ಟಿಕೆಟ್ ಹಂಚಿಕೆ ಮಾಡುವಾಗ 4-5 ಜನ, ಕೆಲವು ಕಡೆ 8-10 ಜನ ಕೂಡ ಆಸ್ಪಿರೆಂಟ್ಸ್ ಇದ್ದರು. ಆದರೆ ಕೊಡಲಿಕ್ಕೆ ಆಗೋದು ಒಬ್ಬರಿಗೆ. ಚುನಾವಣೆ ಟಿಕೆಟ್ ಘೋಷಣೆ ಆದ ನಂತರ ಎಲ್ಲರನ್ನು ಸಂಪರ್ಕ ಮಾಡಿ ಬ್ಲಾಕ್ನಿಂದ ಹಿಡಿದು ನಾವೆಲ್ಲರೂ ಅವರನ್ನು ಪಕ್ಷದ ಕೆಲಸ ಮಾಡುವಲ್ಲಿ, ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಎಲ್ಲರೂ ಕೂಡ ಕೆಲಸ ಮಾಡಿದ್ದೇವೆ. ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಚುನಾಯಿತರಾದ 8 ಜನ ಅಭ್ಯರ್ಥಿಗಳು, ಪರಾಜಿತರಾದಂಥ 5 ಜನ ಅಭ್ಯರ್ಥಿಗಳು, ಅವರಿಗೂ ಕೂಡ ಅಭಿನಂದನೆಗಳು. ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ, ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಚುನಾವಣೆ ಸೋಲು ಗೆಲುವು ಆಗ್ತದೆ. ಆದ್ದರಿಂದ ಇವತ್ತು ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸಿಕೊಂಡು ಆ ಒಂದು ಪಟ್ಟಣ ಪಂಚಾಯತನ್ನು ಮಾದರಿ ಪಂಚಾಯತನ್ನಾಗಿ ನಾವು ರೂಪಿಸಬೇಕು ಅನ್ನುವಂಥ ಒಂದು ಪ್ರಣಾಳಿಕೆಯನ್ನು ಕೂಡ ಕೊಟ್ಟಿದ್ದೆವು. ಆದ್ದರಿಂದ ಅವರಿಗೆ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ನಾವು ಗೆದ್ದಂಥ ಅಭ್ಯರ್ಥಿಗಳಿಗೆ ನಾವು ಏನೆಲ್ಲ ಚುನಾವಣೆಯ ಭರವಸೆಗಳನ್ನು ಸ್ಥಳೀಯ ಪ್ರಣಾಳಿಕೆಯನ್ನು ಮಾಡಿದ್ದೇವೋ ಅದರಂತೆ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಮತ್ತು ಮತದಾರರ ಬಾಂಧವರ ವಿಶ್ವಾಸವನ್ನು ಗಳಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ಇವತ್ತು ನಮಗೆ ಚುನಾವಣೆಯಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಗೆಲುವಾಗಬೇಕಾದ್ರೆ ನಮಗೆ ಆ ಒಂದು ಒಗ್ಗಟ್ಟಿನ ಹೋರಾಟದೊಂದಿಗೆ ಈ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು ಕೂಡ ನಮಗೆ ಸಹಕಾರಿಯಾಗಿದೆ. ನಾವು ಮನೆ ಮನೆಗೆ ಹೋಗುವಂಥ ಸಂದರ್ಭ ಮಹಿಳೆಯರು ಬಹಳಷ್ಟು ಕೊಂಡಾಡಿದ್ದಾರೆ ಸರ್ಕಾರವನ್ನು. ಸರ್ ಹೇಳ್ತಾರೆ, ನಮ್ಮ ದುಡ್ಡನ್ನೇ ನಮಗೆ ಕೊಟ್ಟದಲ್ವಾ ಅಂತ ಹೇಳ್ತಾರೆ. ಹೌದು, ಆದರೆ ಚರಿತ್ರೆಯಲ್ಲಿ ಯಾರು ಕೊಟ್ಟಿಲ್ಲ ಅಲ್ವಾ? ನಿಮ್ಮ ಸರ್ಕಾರ ಕೊಟ್ಟಿದೆ, ಸಿದ್ದರಾಮಯ್ಯ ಅವರ ಸರ್ಕಾರ ಕೊಟ್ಟಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮತ್ತು ನಾವು ಖಂಡಿತ
ಬೆಂಬಲಿಸ್ತೇವೆ ಅನ್ನುವಂಥದ್ದು ಹೇಳಿದ್ದಾರೆ. ಅದೇ ರೀತಿ ಪಂಚ ಗ್ಯಾರಂಟಿಗಳು ನಮಗೆ ಸಹಕಾರಿಯಾಗಿವೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂತಹದ್ದು. ಅದನ್ನು ಕೂಡ ನಾವು ಸುಮಾರು 5 ಗ್ಯಾರಂಟಿಗಳನ್ನು 100 ದಿವಸದಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಬಿಜೆಪಿಯವರು ಹೇಳಿದರು, ನೀವು ಗ್ಯಾರಂಟಿಗಳೆಲ್ಲ ಹೇಳ್ತೀರಿ, ನಿಮ್ಮಿಂದ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗುವುದಿಲ್ಲ, ಸರ್ಕಾರದಲ್ಲಿ ದುಡ್ಡಿದೆ, ದುಡ್ಡು ಎಲ್ಲಿದೆ, ದುಡ್ಡು ಎಲ್ಲಿಂದ ತರ್ತೀರಿ ಅನ್ನುವಂಥದ್ದನ್ನು ಚುನಾವಣೆ ಪೂರ್ವದಲ್ಲಿ ಹೇಳಿದರು. ಮತ್ತು ಘೋಷಣೆ ಆಗಿ ಎಲ್ಲ ಗ್ಯಾರಂಟಿಗಳು ಕೂಡ ಅನುಷ್ಠಾನ ಆಗಿ ಜನರ ಕೈಗೆ ಸೇರಿದ ಮೇಲೆ ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಮಾಡಿದರು. ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. 99.9% ಭಾಗದಷ್ಟು ಇಂಪ್ಲಿಮೆಂಟ್ ಆಗಿದೆ. ಒಂದು 0.5% ಉಳಿದಿದ್ರೆ ಅದು ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮ ಮಾತ್ರ. ಮತ್ತೆ ಉಳಿದ 4 ಕಾರ್ಯಕ್ರಮಗಳು ಕೂಡ 100%. ಯಾಕೆಂದರೆ ಶಕ್ತಿಯಲ್ಲಿ ಏನು ಸಮಸ್ಯೆ ಇಲ್ಲ, ದುಡ್ಡು ಕೊಡ್ಲಿಕ್ಕಿಲ್ಲ, ಕರೆಂಟ್ ಬಿಲ್ ಕಟ್ಟಲಿಕ್ಕಿಲ್ಲ, ಯುವ ನಿಧಿ ಬರ್ತಾ ಇದೆ, ಅಕ್ಕಿ ಬರ್ತಾ ಇದೆ. ಈ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡುವಂತಹ ಕಾರ್ಯಕ್ರಮದಲ್ಲಿ ಕೆಲವು ತಾಂತ್ರಿಕ ದೋಷಗಳಿಂದಾಗಿ ಮಾತ್ರ ಬಾಕಿಯಾಗಿದೆ. ಅಂದ್ರೆ ಈ GST ಮತ್ತು ಇನ್ಕಮ್ ಟ್ಯಾಕ್ಸ್ ಅನ್ನುವಂಥದ್ದು ಇರಬಾರ್ದು, GST ಕಟ್ಟುವವರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಇಲ್ಲ ಅನ್ನುವಂಥದ್ದರ ಇರುವುದರಿಂದ ಅದು ತೊಂದರೆ ಆಗಿದೆ. ಈ ಇನ್ಕಮ್ ಟ್ಯಾಕ್ಸ್ ಎಲ್ಲಿ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದವರು ಹಿಂದೆ ಒಮ್ಮೆ ಈ ಪಾನ್ ಕಾರ್ಡ್ ಲಿಂಕ್ ಮಾಡುವಂಥದ್ದನ್ನ ಅನುಷ್ಠಾನ ಮಾಡಿದರು. ಪಾನ್ ಕಾರ್ಡ್ ಲಿಂಕ್ ಆಗಲೇಬೇಕು ಅಂತೇಳಿ ಆ ಸಂದರ್ಭ ಪಾನ್ ಕಾರ್ಡ್ ಲಿಂಕ್ ಮಾಡದವರಿಗೆ ಒಂದು ಡೆಡ್ ಲೈನ್ ಕೊಟ್ಟು 1,000 ರೂಪಾಯಿ ಫೈನ್ ಹಾಕಿದ್ರು. ಆ ಡೆಡ್ ಲೈನ್ ನಂತರ ಯಾರು ರಿನ್ಯೂ ಮಾಡ್ತಾರೆ ಅವರಿಗೆ 1,000 ರೂಪಾಯಿ ಫೈನ್. ಆ 1,000 ರೂಪಾಯಿ ಫೈನ್ ಕಟ್ಟಿದ್ದು ಅದು ಸರ್ಕಾರಕ್ಕೆ ಹೋಗಲಿಲ್ಲ, ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿದೆ. ಆದ್ರಿಂದ ಅವರು ಇನ್ಕಮ್ ಟ್ಯಾಕ್ಸ್ ಪೇ ಅಂತೇಳಿ ಅವರ ರೆಕಾರ್ಡ್ನಲ್ಲಿ ಅವ್ರು ಇನ್ಕಮ್ ಟ್ಯಾಕ್ಸ್ ಪೇ ಅಂತ ಬಂದಿದೆ. ಸೊ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ. ಅದೊಂದು ದೋಷದಿಂದಾಗಿ ಉಳ್ಕೊಂಡಿದೆ. ಮತ್ತು ಕೆಲವು ಒಂದೆರಡು ಕೇಸ್ಗಳು ಬ್ಯಾಂಕಿನ KYC ಕೊಡುವುದರಲ್ಲಿ ಅಥವಾ ಇನ್ನಿತರ ಸಣ್ಣ ಸಣ್ಣ ಸಮಸ್ಯೆಗಳಿಂದಾಗಿ GST ಇಂದ ಕೂಡ ಕೆಲವರಿಗೆ ಕೂಡ GST ಕೂಡ ಅದೇ ಸಮಸ್ಯೆ ಆಗಿದೆ. ಈಗ ಈ ಫೋನ್ ಪೇ ಇಂದಾಗಿ ಅದು ಅಂಥ ಸಮಸ್ಯೆಗಳಿಂದಾಗಿ ಉಳಿದಿದೆ ಹೊರತು ಅದು ಕೂಡ 1% ಕೂಡ ಇರಲಿಕ್ಕಿಲ್ಲ. ಅದನ್ನು ಕೂಡ ಸರಿ ಮಾಡಬೇಕು ಅಂತೇಳಿ ನಾವು ಮತ್ತೆ ಉಸ್ತುವಾರಿ ಮುಖಾಂತರ ಸರ್ಕಾರವನ್ನು ಬೇಡಿಕೆಯನ್ನಿಟ್ಟಿದ್ದೇವೆ. ಅದು ಕೂಡ ಸರಿ ಆಗ್ಬೋದು. ಆದ್ದರಿಂದ ನಮ್ಮ ಸರ್ಕಾರ ಕೂಡ ಒಳ್ಳೆಯ ಜನಪರ ಕೆಲಸವನ್ನು ಮಾಡಿದೆ, ಜನರ ಮನವನ್ನು ಗೆದ್ದಿದೆ, ನುಡಿದಂತೆ ನಡೆದಿದೆ. ಮುಂದೆ ಕೂಡ 2.5 ವರ್ಷ ಆಗ್ತಾ ಬಂತು. 2.5 ವರ್ಷದಲ್ಲಿ ಮತ್ತೆ ಚುನಾವಣೆ ಸಂದರ್ಭ. ಒಂದು ಕಡೆಯಿಂದ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಲಿಲ್ಲ ಅನ್ನುವಂಥ ಕೂಗು ಕೂಡ ಇದೆ. ಆದರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ ರೀತಿಯಲ್ಲಿ ಆಗ್ಬೇಕು ಆ ರೀತಿಯಲ್ಲಿ ಆಗ್ತಾ ಇದ್ದಾವೆ. ಹೆಚ್ಚುವರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಸರ್ಕಾರ ಇವತ್ತು ಜನರ ಅಭಿವೃದ್ಧಿ ಅಂದರೆ ಕೇವಲ ಮಾರ್ಗ ಮಾಡೋದು, ಬಿಲ್ಡಿಂಗ್ ಕಟ್ಟೋದು ಮಾತ್ರ ಅಭಿವೃದ್ಧಿ ಅಲ್ಲ. ಜನಜೀವನದ ಮಟ್ಟವನ್ನು ಸುಧಾರಿಸೋದು ಕೂಡ ಅಭಿವೃದ್ಧಿ. ಜನರ ಜೀವನ ಮಟ್ಟ ಸುಧಾರಿಸದೇ ಇದ್ದಲ್ಲಿ ಯಾವ ಅಭಿವೃದ್ಧಿ ಮಾಡಿಯೂ ಪ್ರಯೋಜನ ಇಲ್ಲ. ಜನರಿಗೆ ಊಟಕ್ಕೆಲ್ಲದೆ ಮನೆಯಲ್ಲಿ ಇರುವಾಗ ಅವನಿಗೆ ಮಾರ್ಗ ಯಾಕೆ, ಫ್ಲೈಟ್ ಯಾಕೆ, ಬಸ್ ಯಾಕೆ, ಯಾವುದು ಬೇಡ. ಆದ್ದರಿಂದ ಅವರ ಜನಜೀವನ ಮಟ್ಟ ಕೂಡ ಏರಿಕೆ ಆಗಬೇಕು. ಬಡತನದಲ್ಲಿ ಇರುವವರಿಗೆ, ಅವರ ಮಕ್ಕಳಿಗೆ ಕೂಡ ಪ್ರಯೋಜನ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಗ್ಯಾರಂಟಿಗಳು. ಇದಕ್ಕೆ ಸುಮಾರು 55,000 ಕೋಟಿ ಹೋಗ್ತಾ ಇದೆ. ಸುಮಾರು 10,000 ಕೋಟಿ ರೂಪಾಯಿ ಕೃಷಿ ಪಂಪ್ ಸೆಟ್ಗೆ ಹೋಗ್ತಾ ಇದೆ. ಇಂಥದ್ರಿಂದಾಗಿ ಜನರಿಗೆ ಅದು ಪ್ರಯೋಜನ ಆಗ್ತಾ ಇರೋದ್ರಿಂದ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ. ಅಂದ್ರೆ ಯಾವ ರೀತಿ ಆಗ್ಬೇಕು ಅದು ಆ ರೇಷಿಯೋ ಅಲ್ಲಿ ಆಗ್ತಾ ಇದೆ. ಮೀಸಲಾತಿಯನ್ನ ಇವತ್ತು ಸಮರ್ಪಕವಾಗಿ ಅನುಷ್ಠಾನ ಮಾಡಿದಂತ ಒಂದು ಗೌರವ, ಹೆಮ್ಮೆ ನಮ್ಮ ಪಕ್ಷಕ್ಕೆ ಬರ್ತದೆ, ನಮ್ಮ ಸರ್ಕಾರಕ್ಕೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಅದೊಂದು ಉತ್ತರ ಜೋನಿಗೂಡಿಗೆ ಕೈ ಹಾಕಿದಂತೆ. ಯಾವ ರೀತಿಯಲ್ಲಿ ಕೂಡ ಅದನ್ನು ಎಲ್ರಿಗೂ ಸಮಾಧಾನ ಪಡಿಸಲಿಕ್ಕೆ ಬಹಳ ಕಷ್ಟ ಇತ್ತು. ಇವತ್ತು ಅದನ್ನು ಬಹಳಷ್ಟು ನಾಜೂಕಿಂದ, ಯಾವುದೇ ಅಸಮಾಧಾನ ಇಲ್ಲದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ರಿಗೂ ನ್ಯಾಯ ಒದಗಿಸುವಂತಹ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ. ಯಾವುದೇ ಅಪಸ್ವರ ಇಲ್ಲ. ಅದು ಎಲ್ಲ ನಾಯಕರುಗಳು ಕೂಡ ಅದರಲ್ಲಿ ಸಂತುಷ್ಟರಾಗಿದ್ದಾರೆ. ಅದನ್ನ ಅನುಷ್ಠಾನ ಮಾಡಿದ್ದೇವೆ. ದಲಿತ ಸಮಾಜದವರಿಂದ ಕೂಡ ಎಲ್ಲೆಡೆಯಿಂದ ಸ್ವಾಗತ ಬರ್ತಾ ಇದೆ. ಮಾತ್ರ ಬಿಜೆಪಿಯವರು ಒಂದು ಆಕ್ಷೇಪಣೆ ಮಾಡಬೇಕು, ವಿರೋಧಕ್ಕಾಗಿ ವಿರೋಧ ಅನ್ನುವಂಥದ್ದು ಅವರ ಭಾವನೆ. ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಇದೊಂದು ಐತಿಹಾಸಿಕ ತೀರ್ಮಾನ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಿರುವಂಥದ್ದು ಐತಿಹಾಸಿಕ ತೀರ್ಮಾನ ಅಂತ ಹೇಳಲಿಕ್ಕೆ ನಾನು ಬಯಸುವಂಥದ್ದು. ನಮ್ಮ ಜಂಟಿ ಹೋರಾಟ
ಜನರಿಗೆ ಹಿಂದೆ ಕೂಡ ಕಾಂಗ್ರೆಸ್ ಪಕ್ಷದ ಪಂಚಾಯತ್ ಇರುವಾಗ ಏನು ಪ್ರಯೋಜನ ಮಾಡಿದೆ ಅದನ್ನು ಜನರು ನೆನ್ಪಿಟ್ಕೊಂಡಿದ್ರು. ನಾವು ಒಳ್ಳೊಳ್ಳೆ 13 ಅಭ್ಯರ್ಥಿಗಳು ಕೂಡ ಒಳ್ಳೆಯ ಅಭ್ಯರ್ಥಿಗಳು, ಅವರಿಗೆ ಅಭ್ಯರ್ಥಿ ಕೂಡ ಸರಿಯಾಗಿ ಸಿಗಲಿಲ್ಲ. ಹೆಚ್ಚಾಗಿ ವಾರ್ಡ್ ನಂಬರ್ 1ರಲ್ಲಿ ಬಿಜೆಪಿಗೆ ಸಿಕ್ಕಿದಂತ ಮತ 0. ನಾವು ಕಾರ್ಯಕರ್ತರ ಸಭೆಯಲ್ಲಿ ಉಸ್ತುವಾರಿ ಸಚಿವರಿರುವಾಗಲೇ ನಾವು ಘೋಷಣೆ ಮಾಡಿದ್ದೆವು, ಬಿಜೆಪಿಗೆ ಈ ಸಲ 0 ಕೊಡ್ತೇವೆ ಅಂತ ಹೇಳಿ. ಅಂದ್ರೆ 13ರಲ್ಲಿ ಗೆಲ್ಲುವ ವಿಶ್ವಾಸ ನಮಗೆ ಇತ್ತು ಚುನಾವಣೆ ಪೂರ್ವದಲ್ಲಿ. ಬೂತ್ ಅಧ್ಯಕ್ಷ ಓಟ್ ಹಾಕ್ಲಿಲ್ಲ ಬಿಜೆಪಿಗೆ, ಕ್ಯಾಂಡಿಡೇಟ್ ಹೊರಗಿನವರು, ಅವರಿಗೆ ಅಲ್ಲಿ ಓಟ್ ಇರಲಿಲ್ಲ. ಇಬ್ಬರು ಪ್ರಪೋಸರ್ಸ್ ಏನಿದ್ದಾರೆ ಅವರು ಕೂಡ ಓಟ್ ಹಾಕ್ಲಿಲ್ಲ. 0 ಸುತ್ತಿಕೊಂಡು ಇವತ್ತು ಹೆಂಡ ಹಾಕಿದ್ದಾರೆ. ನಾವೇನು ಅಲ್ಲಿಯ 799 ಮತದಾರರಿದ್ರು, 600 ಚಿಲ್ಲರೆ ಓಟ್ ಪೋಲ್ ಆಗಿದೆ. ಏನು 600 ಚಿಲ್ಲರೆ ಓಟಿಗೂ ಏನು ಅವರು ಅಷ್ಟು ಗೊತ್ತಿಲ್ಲದವರು ಹಾಗಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ, ಅಥವಾ ಇನ್ನು ಇಂಡಿಪೆಂಡೆಂಟ್ ಒಬ್ಬರು 100 ಚಿಲ್ಲರೆ ಓಟ್ ತಗೊಂಡಿದ್ದಾರೆ, 0 ತೆಗೆದುಕೊಂಡಿದ್ದಾರೆ. ಇನ್ನು ಕೂಡ ಇವರು ಏನ್ ಮಾತಾಡ್ತಾರೆ? ಭಾರತೀಯ ಜನತಾ ಪಕ್ಷ ಒಂದು ನ್ಯಾಷನಲ್ ಪಾರ್ಟಿ, ಇವರಿಗೆ ಒಂದು ವಾರ್ಡ್ ನಲ್ಲಿ 799 ಓಟ್ನಲ್ಲಿ ಇವರಿಗೆ ಕ್ಯಾಂಡಿಡೇಟ್ ಸಿಗ್ಲಿಲ್ಲ, ಹೊರಗಿನ ತಂದು ಹಾಕಿದ್ರು. ಅದು ಪರವಾಗಿಲ್ಲ, ಲಿಮಿಟ್ ಒಳಗೆ ಯಾರು ಹಾಕ್ಬೋದು, ಅದು ಸಮಸ್ಯೆ ಅಲ್ಲ. ಇವರಿಗೆ ಯಾರು ಪ್ರಪೋಸ್ ಮಾಡಿದ್ದಾರೆ ಇಬ್ಬರು, ಅವರು ಓಟ್ ಹಾಕ್ಲಿಲ್ಲ, ಅವರ ಬೂತ್ ಅಧ್ಯಕ್ಷ ಓಟ್ ಹಾಕ್ಲಿಲ್ಲ, ಇವರ ಕಾರ್ಯಕರ್ತರು ಇಲ್ವಾಗದಲ್ಲಿ. ಇಂಥದನ್ನು ಇಟ್ಕೊಂಡು ಸುಮ್ಮನೆ ಕಾಂಗ್ರೆಸ್ ಪಕ್ಷದವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಹೇಳಿ ಸುಮ್ಮನೆ ಆಪಾದನೆ ಮಾಡುವಂಥದ್ದು ಸರಿಯಲ್ಲ. ನಾನು ಹೇಳುವಂಥದ್ದು, ಆ ಸಂದರ್ಭ ನಾನು ಜಿಲ್ಲಾಧ್ಯಕ್ಷನಾಗಿ ಬಂದಂಥ ಸಂದರ್ಭ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಇತ್ತು, ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಸಚಿವರು ನಾವೆಲ್ಲ ಇದ್ವಿ. ಆ ಸಂದರ್ಭದಲ್ಲಿ ನಾವು ಸೋತಿದ್ದೇವೆ. ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ಸರ್ಕಾರದ ಸಂಘಟನೆಯಲ್ಲಿ ಕೂಡ ವ್ಯತ್ಯಾಸ ಆಗಿರ್ಬೋದು, ನಾನು ಅದರ ಬಗ್ಗೆ ಕಂಟೆಸ್ಟ್ ಇಲ್ಲ, ಒಪ್ಕೊಳ್ತೇನೆ. ಸರ್ಕಾರದ ಕಾರ್ಯಕ್ರಮಗಳು ಕೂಡ ಸರಿಯಾಗಿ ಅನುಷ್ಠಾನ ಆಗ್ಲಿಲ್ವಾ, ಅಥವಾ ನಾವು ಪ್ರಚಾರ ಪಡಿಸಲಿಲ್ವಾ, ಕಾಂಗ್ರೆಸ್ ಪಕ್ಷದಿಂದ ಪ್ರಚಾರ ಪಡಿಸಲಿಕ್ಕೆ ನಾವು ತಪ್ಪಿದ್ದೇವಾ ಅನ್ನುವಂಥದ್ದನ್ನು ಕೂಡ ನಾವು ಅವಲೋಕಿಸಬೇಕಾಗ್ತದೆ. ಆದ್ರಿಂದ ಕೇವಲ ಪಕ್ಷ ಸೋತ ಕೂಡಲೇ ಪಕ್ಷದ ಅಧ್ಯಕ್ಷರನ್ನು ಗುರಿ ಮಾಡುವುದು ಅಥವಾ ಸರ್ಕಾರವನ್ನು ಗುರಿ ಮಾಡುವುದು ಎರಡೂ ಕೂಡ ಸಲ್ಲದು. ಎರಡೂ ಕೂಡ ಒಂದು ಗಾಡಿ 2 ಚಕ್ರ ಇದ್ದಾಗೆ.